ವೆಲ್ಕಮ್ ಟು ಡೇ 5. ಇವತ್ತು ನಾವಿದ್ದಿದ್ದು ಜೈಪುರಲ್ಲಿ. ಸೊ ಇವತ್ತು ನಮ್ಮ ಪ್ಲ್ಯಾನ್ ಇದ್ದಿದ್ದು ಜೈಪುರ್ನ ಎಕ್ಸ್ಪ್ಲೋರ್ ಮಾಡಬೇಕು. ಆ್ಯಂಡ್ ನಮ್ಮದು ಚಾಲೆಂಜ್ ಆಗಿದ್ದಿದ್ದು ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಇವತ್ತೇ ರೀಚ್ ಆಗೋದು. ನೈಟ್ ಸ್ಟೇ ಆದಮೇಲೆ ನಾವು ಯಾವುದು ಇಂಪಾರ್ಟೆಂಟ್ ಅನಿಸುತ್ತೋ, ಯಾವುದು ನೋಡೋಕ್ಕೆ ಚೆನ್ನಾಗಿರುತ್ತೋ ಅದಕ್ಕೆ ಹೋಗಬೇಕು ಅನ್ನೋದು ಪ್ಲ್ಯಾನ್ ಆಗಿತ್ತು. ಆ ನೋಡುವ ಪ್ಲ್ಯಾನಲ್ಲಿ ನಮಗೆ ಫಸ್ಟ್ ಪ್ಲೇಸ್ ಬಂದ್ಬಿಟ್ಟು ಸೆಂಟ್ರಲ್ ಮ್ಯೂಸಿಯಂ. ಸೊ ಇಲ್ಲಿ ಸೆಂಟ್ರಲ್ ಮ್ಯೂಸಿಯಂ ಆದಮೇಲೆ ನಾವು ಹೋಗಿದ್ದು ಜಂತರ್ ಮಂತರ್. ಬಟ್ ಈ ಜಂತರ್ ಮಂತರ್ಗೆ ಒಂದು ವಿಶೇಷನೇ ಇದೆ. ನಮಗೆ ನಮ್ಮ ಆನ್ಸಿಸ್ಟರ್ಸ್ ಆಸ್ಟ್ರಾಲಜಿ, ಟೈಮ್, ಸೋಲಾರ್ ಸಿಸ್ಟಮ್, ಕ್ಯಾಲೆಂಡರ್ನ ಹೆಂಗೆ ಅಕ್ಯುರೇಟಾಗಿ ಹೇಳ್ತಾ ಇದ್ರೋ, ಸೊ ಆ ಒಂದು ಅಕ್ಯುರೇಟಾಗಿ ಹೇಳೋಕ್ಕೆ ಕಾರಣನೇ ಈ ಜಂತರ್ ಮಂತರ್. ಮೊದಲ ಕಾಲದಲ್ಲಿ ರಾಜರು ಇದೇ ಟೆಕ್ನಾಲಜಿ ಯೂಸ್ ಮಾಡಿ ನಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ರು. ಸೊ ಎಷ್ಟು ಇಂಟೆಲಿಜೆನ್ಸ್ ಇದ್ರಲ್ವಾ. ಈ ಜಂತರ್ ಮಂತರ್ ಆದಮೇಲೆ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದ್ಬಿಟ್ಟು, ಸೊ ಇದು ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು ಯಂತ್ರರಾಜ್ ಅಂತ ಹೇಳ್ಬಿಟ್ಟು. ಸೊ ಇದರಿಂದ ನಮಗೆ ಟೈಮಿಂದು ಮೆಷರ್ಮೆಂಟ್ಸ್ ಆಗಲಿ, ಪೊಸಿಷನ್ ಆಗಲಿ, ನಾವು ಏನು ರಾವು ಕಾಲ, ಗೋಳಿಗೆ ಕಾಲ ಅಂತ ಹೇಳ್ಬಿಟ್ಟು ನಾವು ಏನು ಕರಿತೀವೋ, ಸೊ ಈ ಡಿವೈಸಸ್ನ ಯೂಸ್ ಮಾಡಿಕೊಂಡು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಬರೆದಿದ್ದಾರೆ. ನೀವಿಲ್ಲಿ ನೋಡ್ಬೋದು. ಸೊ ತುಂಬ ಸೀನಿಕ್ ಆಗಿದ್ದಾವೆ ಇದು ಮಾತ್ರ. 6 ಮಂತ್ಸ್ಗೆ ನಮಗೆ ಸೂರ್ಯ ಸದರ್ನ್ ಆ್ಯಂಡ್ ನಾರ್ದರ್ನ್ ಹೆಮಿಸ್ಫಿಯರ್ ಇರ್ತಾನೆ. ಆ್ಯಂಡ್ ಅದು ಆ ಥರ ಇರಬೇಕಾದ್ರೆ ನಮಗೆ ಲ್ಯಾಟಿಟ್ಯೂಡ್ ಆ್ಯಂಡ್ ಲಾಂಗಿಟ್ಯೂಡ್ ಗೊತ್ತಾಗುತ್ತೆ ಈ ಡಿವೈಸಿಂದ. ಸೊ ಅದರ ಪ್ರಕಾರ ನಮಗೆಲ್ಲವೂ ಜೋಡಿಯಾಕ್ ಸೈನ್ಸ್ ಆಗಲಿ, ಬೇರೆ ಆಗಲಿ ಯೂಸ್ ಮಾಡೋದೆಲ್ಲ ನಾವು ಈ ಡಿವೈಸಿಂದ ಹೆಲ್ಪ್ ಆಗುತ್ತೆ. ಹೊರಗೂ ಲೇಲಾಡಕ್ಕೆ ಒಂದು 13 ದಿವಸ ಅಂದರೆ ಏನೂ ಉಳಿಸಂಗಿಲ್ಲ, ಎಲ್ಲ ಖಾಲಿ ಕೊಡೋದು. ಲಾಸ್ಟ್ ವಿಲೇಜ್ ಇದೆಯಲ್ಲ, ಅದಕ್ಕೂ ಆ ಪುಗಾ ಅಂತ ಒಂದು ಪ್ಲೇಸ್ ಅದು ಭಾರಿ ಇದೆ. ಅದೊಂದು ಲ್ಯಾಂಡ್ ಸ್ಲೈಡ್ ಅದಾಗಲಿಲ್ಲ ಅಂದರೆ ಕರೆಕ್ಟಾಗಿ ಮಾಡ್ಬೋದು. ಈಗೇನು ಆಗೋ ಡೌಟು, ಮಳೆ ಬರ್ತಾ ಇದೆ ಅಂತ, ಮಳೆ ಬಂದರೆ ಆಗುತ್ತೆ. ಏನು ತಿಳಿದಿ ನೀವು ಅನಾಥನ್ ರಾಜಸ್ಥಾನ್ ಬಂದಿರಿ, ಏನೋ ಮಳಿ ಬರೋದಿತ್ತಿಲ್ಲಿ, ಕಾಣತ್ತಿಲ್ಲ, ಡೆಸರ್ಟ್ ಕಾಣತ್ತಿಲ್ಲ. ನಮ್ಮ ತಲೆಯಲ್ಲಿ ಏನೋ ಬೇರೆನೇ ಇತ್ತು. ಇಲ್ಲೆಲ್ಲ ಒಂಟ್ ಇರ್ತಾವು, ಡೆಸರ್ಟ್ ಇರ್ತೈತಿ, ಹಿಂಗೆ ನಮ್ಮ ತಲೆಯಾಗ ಮಳೆ ಬರ್ತದಂತ ನಾ ಮಾಡಕ್ಕೆ ನೋಡಿ ಏನು ಊಟಿ ಆಗೈತಾನೆ. ಇದೆಲ್ಲ ನೋಡ್ತಾ ಇದ್ರೆ ಒಂಥರ ಇದೆಲ್ಲ ಡೈರೆಕ್ಷನ್ನು, ಸಂದು ಡೈರೆಕ್ಷನ್ನು, ಅದರ ರಿಫ್ಲೆಕ್ಷನ್ಸ್, ಅದ್ರ ಮೇಲೆ ಏನೇನೋ ಬೋರ್ದಿದ್ದಾರೆ. ನನಗಂತೂ ಕಾಣಲ್ಲ, ಇದಕ್ಕೆ ಯಾರಿಗೂ ಕಾಣೋದಿಲ್ಲ. ಆಲ್ಮೋಸ್ಟ್ ಅಷ್ಟು ಇದಿದೆ, ಬಟ್ ಒಳಗಡೆ ನಮ್ಗೆ ಬಿಡ್ತಾ ಇಲ್ಲ. ಬಟ್ ಇಲ್ಲಿ ನಮಗೆ ಒಂದು ಸಣ್ಣಿನ ಮೂಮೆಂಟು ಅಂದರೆ ಏನರ್ಥ, ರಾಹುಕಾಲ, ಗುಳಿಗೆ ಕಾಲ, ನೆಕ್ಸ್ಟ್ ಬೇರೆ ಏನಾದರೂ ಇದೇನಾ, ಅದನ್ನೆಲ್ಲ ಇಲ್ಲಿ ನಾವು ಒಳಗಡೆ ಕೂತ್ಕೊಂಡು ಮೊದಲಿನ ಕಾಲದಲ್ಲಿ ರಾಣಾ ಪ್ರತಾಪ್ ಸಿಂಗ್ ಅವ್ರ ಆಳ್ವಿಕೆಯಲ್ಲಿ ಸ್ಟಾರ್ಟ್ ಆಗಿರೋದು ಇದು. ಆವಾಗಿಂದ ಲೈಕ್ ಇದೊಂದೇ ವರ್ಕಿಂಗ್ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇದು ಬಿಸಿಲಿದ್ರೆ ತುಂಬ ಜನ ಒಳಗಡೆ ಹೋಗಿ ತೋರಿಸ್ತಾಯಿದ್ರು, ಬಿಸಿಲಿರೋದ್ರಿಂದ ತೋರಿಸ್ತಾ ಇಲ್ಲ ಅಂತ ಇಲ್ಲಿ ಲೋಕಲ್ಸ್ ಹೇಳ್ತಾ ಇದ್ದಾರೆ. ಬಟ್ ಅದು ಎಷ್ಟು ಗೊತ್ತಿಲ್ಲ ನನಗೆ, ಎಷ್ಟು ಸತ್ಯ ಇಲ್ಲ ಅಂತಲೇ. ಟೋಟಲ್ 5 ಜಾಗದಲ್ಲಿ ಜಂತರ್ ಮಂತರ್ ಇದೆ. ಬಟ್ ಇದೊಂದೇ ಪ್ಲೇಸಲ್ಲಿ ನಮಗೆ ವರ್ಕಿಂಗ್ ಆಗ್ತಾ ಇರೋದು ಅಂತ ತುಂಬ ಜನ ಹೇಳ್ತಾ ಇದ್ದಾರೆ.
ಸೊ ನಮಗೇನು ಕ್ಯಾಲೆಂಡರ್ ಆಗಲಿ ಬೇರೆ ಏನಾದರೂ ಸಿಗ್ತಾ ಇದೆ ಏನಾದರೂ ಇಲ್ಲ ಅಂತಂದರೆ ಸೊ ಇದರಿಂದ ನಮಗೆ ತುಂಬ ಜನ ಐಡೆಂಟಿಫೈ ಮಾಡಿಬಿಟ್ಟು ನಮಗೆ ಕ್ಯಾಲೆಂಡ್ರು ಇದು ಮಾಡೋದಾಗಲಿ, ಮೊದಲೆಲ್ಲ ಕ್ಯಾಲೆಂಡರ್ ಆಗಲಿ ಟೈಮ್ ಆಗಲಿ ಸೊ ಈ ಜಂತರ್ ಮಂತರಿಂದನೇ ನಮಗೆಲ್ಲವೂ ಸಿಗ್ತಿದೆ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಬಟ್ ನಮ್ಮ ಆ್ಯನ್ಸಿಸ್ಟರ್ ಅವರು ಕೇವಲ ಮಾರ್ಬಲ್ ಮತ್ತು ಸ್ಟೋನ್ಸ್ ಆ್ಯಂಡ್ ಅವರ ಅಡ್ವಾನ್ಸ್ ಬುದ್ಧಿನ ಯೂಸ್ ಮಾಡಿ ಎಷ್ಟು ಅಕ್ಯುರೇಟಾಗಿ ಕ್ಯಾಲೆಂಡರ್ನ ಮಾಡೋದಾಗಲಿ ಟೈಮ್ನ ಅಕ್ಯುರೇಟಾಗಿ ಹೇಳೋದಾಗಲಿ ಮಾಡಿದ್ದಾರೆ. ಸೊ ಹ್ಯಾಟ್ಸ್ ಆಫ್ ಫಾರ್ ದೆಮ್. ಸೊ ಈ ಜಂತರ್ ಮಂತರ್ ಆದಮೇಲೆ ಸೊ ನೆಕ್ಸ್ಟ್ ಪಯಣ ಸ್ಟಾರ್ಟ್ ಆಗಿದ್ದು ಪನ್ನಾ ಮೀನಾ ಕುಂಡ್. ಸೊ ನಮ್ಮ ಸೈಡಲ್ಲಿ ಕಲ್ಯಾಣಿ ಅಂತಲೂ ಕರೀತಾರೆ. ಈಗ ನಾವು ಬಂದಿರೋದು ಜಲ್ಕುಂಡ್ ಅಂತ. ಸೊ ಇದು ನಮ್ಮ ಕಡೆ ಪುಷ್ಕರಣಿ ಆ ಥರ ಏನಿರುತ್ತೋ ಹಂಪಿ ಆ ಸೈಡಲ್ಲೆಲ್ಲ ನೀವು ನೋಡಿದ್ರೆ ಸೊ ಆ ಥರದ್ದು ಇಲ್ಲಿ ಒಂದಿದೆ, ಅದನ್ನು ಜಲ್ಕುಂಡ್ ಅಂತ ಹೇಳ್ತಾರೆ. ಸೊ ಅದನ್ನು ನೋಡೋಕೆ ಬಂದಿದ್ದೀವಿ. ಬಟ್ ಜೈಪುರ್ ಅಂತ ಹೇಳ್ಬಿಟ್ಟು ನಾನು ಎಂಟೈರ್ ಜೈಪುರ್ ಕವರ್ ಮಾಡ್ತಾಯಿಲ್ಲ, ಬಿಕಾಸ್ ನಾವು ಮೇನ್ ಸೀರೀಸ್ ಇಟ್ಕೊಂಡಿರೋದೇ ಲದಾಖ್. ಸೊ ನಮ್ಗೆ ಅದು ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಎಷ್ಟು ಪ್ಲೇಸಸ್ ಕವರ್ ಆಗುತ್ತೋ ಅಷ್ಟು ಪ್ಲೇಸಸ್ನ ನಾವು ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀವಿ. ಸೊ ಇದೆಲ್ಲ ಮುಗಿಸ್ಕೊಂಡು ನಮ್ಮ ಪಯಣ ಡೆಸ್ಟಿನೇಷನ್ ಹತ್ತ, ಅದೇ ಅಮೃತ್ಸರ್. ಸೊ ನಮ್ಮ ಈ ಪಯಣಕ್ಕೆ ದೊಡ್ಡ ಚಾಲೆಂಜ್ ಆಗಿದ್ದು ಈ ಟ್ರಾಫಿಕ್ ಜಾಮ್. ನೋಡಿ ರೋಡ್ ಎಲ್ಲ ಕಡೆ ಸೈಡ್ ಜಾಮ್ ಆಗಿದೆ. ಈ ಕಡೆ ರೇಷಿ ಬೈ ಸರ್ಕಸ್ ಮಾಡಿಸ್ತಾರೆ. ನೋಡಿ ಈ ಥರ ಇರ್ಬೇಕು ಲೈಫ್, ಆರಾಮಾಗಿ ಉಕ್ಕ ಹೊಡ್ಕೋತ. ಅದೇನು ಸರಿ. ನೋಡಿ ಸ್ಟ್ರೈಟ್ ಹೋಗಿ. ಅಯ್ಯೋ ಇರಿ, ಗುಂಡಿ ಇಳಿಸ್ತಾ ಇದೀನಿ. ಹೌದಾ? ಒಂದು ಓಕೆ. ಜೊಜಿಲಾ ಪಾಸ್ ಇಲ್ಲೇ ತೋರಿಸ್ತಾರಂಗ ಅವ್ರೆ. ರಾಜಸ್ಥಾನಲ್ಲೇ ಜೋಜಿಲಾ ಆತು. नहीं जा रहा है आप ऐसे जा सकते ना. ಹಿಂದೆ ನೋಡಿ ಗಾಡಿ. वही नहीं ಹಂಗೆ ಹೋಗ್ಬೇಕಂತ. ಹಾಕ್ಬಿಡಿ ಸೈಡಿಗೆ, ಕಾಟಿ ಕುಡಿಯೋಣ. ಏನ್ ಬ್ರೋ ಇಂಥ ಟ್ರಾಫಿಕ್ ಜಾಮ್ ಕಡಿತ ಅಂತ ಹಾಕ್ಬಿಟ್ರಿ ಒಂದು ತಾಸಿಂದ. ಏನ್ ಮಾಡೋಣ ಬ್ರೋ, 300 ಮೀಟರ್ ರೋಡ್ ಕ್ಲಿಯರ್ ಆಗಕ್ಕಾಗಿಲ್ಲ ಅಲ್ಲಿ. ಇಲ್ಲ ಅದು ಸ್ವಲ್ಪ ಮುಂದೆ ಹೋದ್ರೆ ಸಾಕು ಇದಾಗ್ಬಿಡುತ್ತೆ. ನೋಡಿ ಇಷ್ಟೇ ಇರೋದು, ಇದೊಂದು ಕ್ಲಿಯರ್ ಆಯ್ತು ಅಂದ್ರೆ ಆಯ್ತು. ಇಲ್ಲಿಂದ ಮುಂದಕ್ಕೆ ಹೋಗಕ್ಕೆ ಆಗ್ತಾ ಇಲ್ಲ. ಆಲ್ಮೋಸ್ಟ್ ಒಂದು ಎಷ್ಟೇ ಒಂದು ನಿಮಿಷ, ಆಲ್ಮೋಸ್ಟ್ ಒಂದು 300 ಮೀಟರ್ಸ್ ಮುಂದೆ ಹೋಗಕ್ಕೆ ಆಗ್ತಾ ಇಲ್ಲ. ಇಲ್ಲಿಂದ ತುಂಬಾ ಹಿಂದೆವರೆಗೂ ಇತ್ತು, ನಾವು ಮುಂದೆ ಬಂದಿರೋದು. ಇವಾಗ ನಿಂತಿರೋದು ಇಲ್ಲಿ. ಇದೆಷ್ಟು ಬಂದ್ಬಿಟ್ರೆ ಕ್ಲಿಯರ್ ಇದೆ. ತಲೆ ಕೆರ್ಕೊಂಡು ಕೆದರ್ಕೊಂಡು ಆಗ್ಬಿಡುತ್ತೆ. ಈಗ ಎಷ್ಟಾಗಿದೆ ಗೊತ್ತಾ ಟೈಮ್? ನೋಡಿ ಇಲ್ಲಿ ಹೇಳ್ತಾ ಇದೆ ಎಷ್ಟು ಗಂಟೆ ಆಗಿದೆ. ಇಲ್ಲಿ 7:04. ಕ್ಲಿಯರ್ ಆಗ್ಬೇಕಾದ್ರೆ ಎಷ್ಟು ಗಂಟೆ ಆಗುತ್ತೆ ಅಂತ ಹೇಳ್ತೀನಿ ತಾಳಿ ನೋಡೋಣ.
ಈಗ ಆಲ್ರೆಡಿ 1.5 ತಾಸು ಆಯ್ತು ನಾವು ಬಂದು. ಈಗ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ರೋಡ್ ವರ್ಕ್ ಅಂತ ಹೇಳ್ತಿದ್ದಾರೆ, ಗೂಗಲ್ ಆಂಟಿ ನೋಡಿದರೆ ಆಕ್ಸಿಡೆಂಟ್ ಅಂತ ಹೇಳ್ತಾ ಇದೆ, ಯಾವ್ದು ಗೊತ್ತಿಲ್ಲ. ಬಟ್ ಇದೇ ನಡೀತಾ ಇದೆ, ನೋಡೋಣ ಏನಾಗುತ್ತೆ ಅಂತ. ಸರ್ವಿಸ್ ರೋಡು ಫುಲ್ ಜಾಮ್ ಆಗಿದೆ, ಹೈವೇ ಅಂತೂ ಇಲ್ಲೇ ಮಲ್ಕೋಬೇಕು ಇವತ್ತು. ನೋಡಿ ಇದೆಲ್ಲ ರೋಡ್ ಹೆಂಗೆ ಅಡ್ಡಿಡ್ತಾರೆ ಎಲ್ಲ. ಆರಾಮಾಗಿ ಎಲ್ಲ ವಾಕ್ ಮಾಡ್ಕೊಂಡವ್ರೆ ಬ್ರೋ, ಮಾರ್ನಿಂಗ್ ವಾಕ್ಸ್. ಮಾರ್ನಿಂಗ್ ವಾಕು, ಈವ್ನಿಂಗ್ ವಾಕು. ಅಕ್ಕ ನಾವು ಬರ್ತೀವಿ, ಮುಂದುವರಿ ಡ್ರಾಪ್ ಹಾಕಿ. 8 ಗಂಟೆ ಆಗಿತ್ತು. ಮನೇಲಿ ಎಲ್ರು ಊಟಕ್ಕೆ ಅಂತ ಡೈನಿಂಗ್ ಹಾಲ್ಗೆ ಬಂದ್ರು. ಅಡ್ವೆಂಚರ್ ಇಲ್ಲೇ ನಮ್ಗೆ ನುಬ್ರಾ ವ್ಯಾಲಿ ತೋರಿಸ್ತಿರುವ ರಿಷಿ ಬಾಯ್. ಎಲ್ಲೆಲ್ಲಿ ಜಾಗ ಸಿಗ್ತಲ್ಲ ನುಗ್ತಾ ಇದೀವಿ. ಗೂಗಲ್ ಲೆಫ್ಟ್ ತೋರಿಸ್ತಾ ಇದೆ, ಇಲ್ಲಿ ಲೆಫ್ಟ್ ಅಲ್ಲಿ ರೂಟೇ ಇಲ್ಲ ನೋಡಿ, ಯಾವ ಒಳ್ಳೆ ರೋಡ್ ತೋರಿಸ್ತಾ ಇದೆ. ಈ ರೂಟ್ನ ಹೋಗಿ ಅಂತ ಗೂಗಲ್ ರೆಕಮೆಂಡೇಶನ್ ಮಾಡ್ತಾ ಇದ್ದೆ ಅವಾಗಿಂದ. ನೋಡಿ ಇವಾಗಲೇ ಟೈಮು ಎಷ್ಟಾಯ್ತು, 7:15 ಆಯಿತು. ಏನಂತಾನೆ बहुत जाम हो चुका है, सब सारे इस तरफ आ रहे हैं। कर्नाटका से आ रहे हो? हाँ। तो अभी कहाँ जाके आए हो? अभी जयपुर। अब कहाँ जाओगे? अभी लद्दाख। लद्दाख। ಕಾರಲ್ಲೆಲ್ಲ ನಮ್ದು ಸ್ಟಿಕ್ಕರಿಂಗ್ ನೋಡಿ ರಿಷಿ ಬಾಯ್ ಯೂಟ್ಯೂಬ್ ಚಾನೆಲ್ ನೋಡ್ಕೊಂಡು ಹೋಗ್ತಾವ್ರೆ ಅವರು. ನೋಡಿ ರಿಷಿ ಬಾಯ್ ಎಷ್ಟು ಪುಣ್ಯ ಮಾಡಿದ್ದಾರೆ. ಪುಣ್ಯ ಪುಣ್ಯ ನಿಜವಾಗ್ಲೂ ಪುಣ್ಯ. ಬಟ್ ಆದರೂ ನಿಜ ಅಲ್ವಾ, ನಾವು ಈಗ ಎಷ್ಟೇ ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ರು, ಬಟ್ ನಮ್ಮ ಆನ್ಸಿಸ್ಟರ್ ಅವರು ಕೇವಲ ಮಾರ್ಬಲ್ ಮತ್ತು ಸ್ಟೋನ್ಸ್ ಆ್ಯಂಡ್ ಅವರ ಅಡ್ವಾನ್ಸ್ ಬುದ್ಧಿನ ಯೂಸ್ ಮಾಡಿ ಎಷ್ಟು ಅಕ್ಯುರೇಟಾಗಿ ಕ್ಯಾಲೆಂಡರ್ನ ಮಾಡೋದಾಗಲಿ, ಟೈಮ್ನ ಅಕ್ಯುರೇಟಾಗಿ ಹೇಳೋದಾಗಲಿ ಮಾಡಿದ್ದಾರೆ. ಸೊ ಹ್ಯಾಟ್ಸ್ ಆಫ್ ಫಾರ್ ದೆಮ್. ಇಷ್ಟು ಹೇಳಿ ನಾನು ಮತ್ತೆ ನಿಮಗೆ ಭೇಟಿ. ಅಲ್ಲಿಂದ 7 ಗಂಟೆಗೆ ಸ್ಟಾರ್ಟ್ ಆದ್ವಿ, ಇಲ್ಲಿ ಬರೋಷ್ಟರಲ್ಲಿ 10 o'clock ಆಯಿತು. ಇನ್ನೂ ನಾವು ಹೋಗ್ಬೇಕಾದ್ರೂ ಡೆಸ್ಟಿನೇಷನ್ ರೀಚ್ ಆಗ್ತಾ ಇಲ್ಲ. ಸೊ ಡೆಸ್ಟಿನೇಷನಿಗೆ ಚೇಂಜ್ ಮಾಡ್ಕೊಂಡಿದ್ದೀವಿ. ಫಸ್ಟ್ ನಾವು ಅಂಬಾಲ ಹೋಗ್ಬೇಕಾಯಿತು, ಈಗ ಪಟಿಯಾಲ ಹತ್ರ ಎಲ್ಲಾದರೂ ಕ್ಯಾಂಪ್ ಮಾಡಬೇಕು ಅಂತ ಪ್ಲ್ಯಾನ್ ಆಗ್ತಾಯಿದ್ವಿ. ಸೊ ಇನ್ನು ಪಟಿಯಾಲಾಗೆ 170 kilometers ಏನೋ ಇದೆ. ಟೈಮ್ ಬಂದ್ಬಿಟ್ಟು 10:10 ಆಗಿದೆ, ಲಕ್ಕಿ ನಂಬರ್. ಸೊ ಅದಾದ ತಕ್ಷಣ ನೆಕ್ಸ್ಟು ಹಿಂದೆ ಇದು ಈಗ ಜಸ್ಟ್ ಹೋಟ್ಲ್ಗೆ ಊಟಕ್ಕೋಸ್ಕರ ಸ್ಟಾಪ್ ಮಾಡಿದ್ದೀವಿ. ಆ್ಯಂಡ್ ಆಸ್ ವೆಲ್ ಆಸ್ ಈ ಕಡೆ ಸೈಡಲ್ಲೆಲ್ಲ ರೆಸ್ಟೇಷನ್ ಸರ್ವಿಸಸ್ ಇದೆ. ಇದೊಂಥರ ಎಕ್ಸ್ಪ್ರೆಸ್ ವೇ ಟೈಪ್ ಮಾಡಿದ್ದಾರೆ. ಸೊ ಇಲ್ಲಿ ಕ್ಯಾಂಪ್ ಏನಾಗುತ್ತೆ ಅಂದರೆ ಈ ಸರ್ವಿಸ್ ಏರಿಯಾದಲ್ಲೇ ಮಾತ್ರ ನಮಗೆ ಫುಡ್ ಕೋರ್ಟ್ ಸಿಗುತ್ತೆ, ಆ್ಯಂಡ್ ಆಸ್ ವೆಲ್ ಆಸ್ ಪೆಟ್ರೋಲ್ ಬಂಕ್ಸ್ ಆ ಥರ ಎಲ್ಲ ಸಿಗುತ್ತೆ. ಸೊ ಅಲ್ಲಿ ಬಿಟ್ಟರೆ ಇನ್ನೆಲ್ಲೂ ಸ್ಟಾಪ್ ಮಾಡೋಂಗಿಲ್ಲ. ಸೊ ಇದು ಒಂದು ಸಿಕ್ತು. ಆ್ಯಂಡ್ ಆಸ್ ವೆಲ್ ಆಸ್ ಇದು ಹೋಟ್ಲು ಸ್ವಲ್ಪ ಚೆನ್ನಾಗಿ ಥರ ಕಾಣ್ತಾಯಿತ್ತು. ಇಲ್ಲಿಂದ ಮತ್ತೆ ನಾವು ನಾಳೆ ಒಂದು ದಿವಸ ಎಲ್ಲ ಅಮೃತ್ಸರಲ್ಲಿ ಹೋಗಿ ಗೋಲ್ಡನ್ ಟೆಂಪಲ್ ಅದು ನೋಡೋಕ್ಕೆ ಟೈಮ್ ಆಗಿಬಿಡುತ್ತೆ. ನಾವೀಗ ಎಲ್ಲ ಕುಕ್ ಮಾಡಿಕೊಂಡು ಕ್ಯಾಂಪ್ ಮಾಡ್ಕೊಂಡು ಕೂತ್ಕೊಂಡ್ರೆ 2 hours ಮಿನಿಮಮ್ 1.5 hour ಬೇಕು. ನಾವು ಅಡುಗೆ ಮಾಡ್ಕೊಂಡು ಕ್ಯಾಂಪ್ ಟೆಂಟ್ ಹಾಕಿ ಅಡುಗೆ ಮಾಡಿ ತೊಳೆದು ಇಡೋಷ್ಟೊಳ 1.5 hour ಬೇಕು. ಸೊ ಅದಕ್ಕಾಗಿ ಫಸ್ಟು ನಾವು ಡೆಸ್ಟಿನೇಷನ್ ನಮ್ದು ಏನಿದೆ ಅದನ್ನು ರೀಚ್ ಮಾಡ್ಕೊಂಡು ಅದಾದಮೇಲಿಂದ ಒಂದು 2 ಸರಿ ನಿಧಾನ ಆದರೂ ಪರವಾಗಿಲ್ಲ, ಲೇ ಸರ್ಕ್ಯೂಟಲ್ಲಿ ಹೋಗ್ಬಿಟ್ರೆ ಈಸಿ ಆಗುತ್ತೆ. ಸೊ ಅದಕ್ಕಾಗಿ ನಾವು ಎಲ್ಲಿ ಬೇಕಲ್ಲಿ ಎಲ್ಲಿ ಹೋಟೆಲ್ ಸಿಗುತ್ತೋ ಅಲ್ಲಿ ಹೆಂಗೆ ಬೇಕೋ ಅಲ್ಲಿ ಯಾವ ಪ್ಲೇಸ್ ಆಗುತ್ತೋ ಆ ಪ್ಲೇಸಸ್ ಎಷ್ಟು ಬೇಗ ರೀಚ್ ಆಗುತ್ತೋ ಅಷ್ಟು ಬೇಗ ನಾವು ರೀಚ್ ಆಗೋಕ್ಕೆ ಟ್ರೈ ಮಾಡ್ತಾಯಿದ್ವಿ. ಮೇನ್ ಇಂಟೆನ್ಷನ್ ಇದಾಗ್ತಾ ಇರೋದು. ಬಟ್ 2 ಪಲ್ಯ, ಸ್ವಲ್ಪ ರೈಸು, ಒಂದು ಸ್ವಲ್ಪ ಮೊಸರು ಬಜ್ಜಿ, 2 ರೋಟಿ, ಸಲಾಡು, ಉಪ್ಪಿನಕಾಯಿ ಒಂದು. ಈಗ ತಾನೇ ಹೇಳಿದ್ನಲ್ಲ ಫುಡ್ ಕೋರ್ಟಲ್ಲೆಲ್ಲ ರೇಟು ಅವನ್ನೆಲ್ಲ ನೋಡಿದ್ವಿ. ಆ್ಯಂಡ್ ಅದರಲ್ಲೇ ಊಟ ಮಾಡಿದ್ವಿ. ನಾನು ಗೊತ್ತಾಗುತ್ತೋ ಇಲ್ಲ ನಿಮಗೆ, ನನ್ನ ಕಣ್ಣಂತೂ ಫುಲ್ ನಿದ್ದೆ ಇದೆ. ರಿಷಿ ಬಾಯ್ ಸಮೇತ ಹೇಳ್ಬಿಟ್ರು ಇಲ್ಲೇ ಮಲ್ಗೋಣ ಅಂತ. ಸೊ ಅದ್ರ ಪಕ್ಕದಲ್ಲೇ ಒಂದು ಪೆಟ್ರೋಲ್ ಬಂಕ್ ಇತ್ತು. ಸೊ ಏರಿಯಾನು ತುಂಬ ಕ್ಲೀನ್ ಇದೆ ಅಂತ ಏನು ತೊಂದರೆ ಆ ಥರ ಏನೂ ಕಾಣ್ತಾ ಇಲ್ಲ. ಸೊ ಅದಕ್ಕಾಗಿ ಫುಲ್ ಇಲ್ಲೆಲ್ಲ ಬಂದು ಟೆಂಟ್ ಹಾಕ್ಬಿಟ್ಟು ಕ್ಲೀನ್ ಇದ್ದ ಜಾಗ ಆ್ಯಂಡ್ ಕಾರು ಇದೆಲ್ಲ ರೆಡಿ ಇತ್ತು. ಸೊ ಎಲ್ಲ ಪೀಸ್ಫುಲ್ಲಾಗಿ ಮಲ್ಗೆ ಆಗ್ತೀನಿ. ಬಟ್ ನೆಕ್ಸ್ಟ್ ವ್ಲಾಗಲ್ಲಿ ಪಕ್ಕಾ ಸಿಗ್ತೀನಿ. ಸಾರಿ ಫಾರ್ ದ ಅಪ್ಲೋಡಿಂಗ್ ಲೇಟ್. ಸೊ ತುಂಬ ಜನ ವಿಡಿಯೋ ನೋಡ್ತಾ ಇದ್ದಾರೆ, ಬಟ್ ಸಬ್ಸ್ಕ್ರೈಬ್ ಯಾರೂ ಮಾಡ್ತಾ ಇಲ್ಲ.
ಸೊ ಒಂದು ಕನ್ನಡ ಕ್ರಿಯೇಟರ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಗುಡ್ ಬಾಯ್. ಅಯ್ಯೋ ಯಾಕೆ ಜನರೇ